isn't it? In yesterday's class, that is previous class, we have learnt about living things. What do you mean by living things? Yes, living things have life. What? Life. Living things have life. ಅದಕ್ಕೆ ಜೀವ ಇದೆ. ಲಿವಿಂಗ್ ಥಿಂಗ್ಸ್. ನಾನ್ ಲಿವಿಂಗ್ ಥಿಂಗ್ಸಿಗೆ ಜೀವ ಇಲ್ಲ, ಅದನ್ನು ನಾನ್ ಲಿವಿಂಗ್ ಥಿಂಗ್ಸ್ ಅಂತೀವಿ. ಜೀವ ಇರೋ ವಸ್ತುಗಳಿಗೆ ನಾವು ಲಿವಿಂಗ್ ಥಿಂಗ್ಸ್ ಅಂತ ಹೇಳ್ತೀವಿ. ಜೀವ ಇಲ್ದಿರೋ ವಸ್ತುಗೆ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಹೇಳ್ತೀವಿ. ಎಸ್, ಹೋಪ್ ಲಿವಿಂಗ್ ಥಿಂಗ್ಸ್ ಅನ್ನೋದ್ರ ಬಗ್ಗೆ ಅರ್ಥ ಆಯಿತು. ಇನ್ ಯೆಸ್ಟರ್ಡೇಸ್ ಕ್ಲಾಸ್ ಐ ಹ್ಯಾವ್ ಸೆಡ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಥಿಂಗ್ಸ್. ಏನೇನು ಹೇಳಿದ್ದೆ? ಕ್ಯಾನ್ ಯು ರಿಕಾಲ್? ಲಿವಿಂಗ್ ಥಿಂಗ್ಸ್ ಗ್ರೋ, ಮೂವ್, reproduce, they feel, they breathe, isn't it? Yes. Now let us see one by one. Okay, in today's class we'll be learning living things move. Okay, now let us see. Living things generally move from one place to another. ಈಗ living things ನಾವು human beings as an example, ಮನುಷ್ಯರು ಆ್ಯಂಡ್ ಬರ್ಡ್ಸ್, ಪಕ್ಷಿಗಳು, ಇನ್ಸೆಕ್ಟ್, ಕ್ರಿಮಿಕೀಟಗಳು, ಹಾಗೆ ಆ್ಯನಿಮಲ್ಸ್, ಪ್ರಾಣಿಗಳು. ಓಕೆ, ಲಿವಿಂಗ್ ಥಿಂಗ್ಸ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಅಂತ ನಾನು ಹೇಳಿದೆ. ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗುತ್ತೆ. ವೈ ಡು ದೇ ಮೂವ್ ಚಿಲ್ಡ್ರನ್? think why do they move? Yes, because they move in search of food, shelter, isn't it? Food and shelter, they move. ಏನು ಅದಕ್ಕೆ ತಿನ್ನಕ್ಕೆ, ಆಹಾರಕ್ಕಾಗಿ ಹಾಗೂ ವಾಸಕ್ಕೆ ಜಾಗ. ಯಾಕೆ? ಬಿಕಾಸ್ ದೇ ವಾಂಟ್ ಟು ಪ್ರೊಟೆಕ್ಟ್ themselves from enemies, cold, rain, isn't it? ಅದಕ್ಕೋಸ್ಕರ, ಯಾವುದಕ್ಕೋಸ್ಕರ? ಮಳೆ, ಬಿಸಿಲು, ಚಳಿಯಿಂದ ತಮ್ಮನ್ನು ತಾವೇ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ದೇ ಆರ್ ಮೂವಿಂಗ್. ಓಕೆ, ನಾವು ದಿ ಎಬಿಲಿಟಿ ಆಫ್ ಲಿವಿಂಗ್ ಥಿಂಗ್ಸ್ ಟು ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಇಸ್ ಕಾಲ್ಡ್ ಲೋಕಮೋಷನ್. ಕ್ಯಾನ್ ಯು ಸಿ ಹಿಯರ್ ಚಿಲ್ಡ್ರನ್? ಲೋಕಮೋಷನ್. ಈ ವರ್ಡ್ ಲೋಕಮೋಷನ್ ಅಂದರೆ ದ ಎಬಿಲಿಟಿ ಆಫ್ ಲಿವಿಂಗ್ ಥಿಂಗ್ಸ್ ಟು ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗುತ್ತೆ ಪ್ರಾಣಿಗಳು. ಅಂದರೆ ತನಗೆ ತಾನಾಗೆ ದೇ ವಿಲ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ದ ಎಬಿಲಿಟಿ ಆಫ್ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಇಸ್ ಕಾಲ್ಡ್ ಲೋಕಮೋಷನ್. ಇಲ್ಲಿ ಹೇಳಿದ್ದೀನಿ ನೋಡಿ, ದ ಎಬಿಲಿಟಿ ಆಫ್ ಲಿವಿಂಗ್ ಥಿಂಗ್ಸ್ ಟು ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಇಸ್ ಕಾಲ್ಡ್ ಲೋಕಮೋಷನ್. ಓಕೆ, ಕ್ಯಾನ್ ಯು ಸಿ ಹಿಯರ್? What is locomotion? Yes, the ability of living things moving from one place to another is called locomotion. Now, animal use different modes of movement. ನಾನು ಹೇಳಿದೆ animals move different modes of movements. ಹಿಂಗೆ ಎಲ್ಲ ಪ್ರಾಣಿಗಳು ಒಂದೇ ಥರ ಜಂಪ್ ಮಾಡಲ್ಲ, isn't it? ಮಂಕಿ ವಿಲ್ ಬಿ ಕ್ಲೈಂಬಿಂಗ್, ಈ ಕೊಂಬೆಯಿಂದ ಈ ಕೊಂಬೆಗೆ ಹಾರುತ್ತೆ. ಹಾಗೆ ಟೈಗರ್ ವಿಲ್ ಜಂಪ್ ಲೈಕ್ ದಿಸ್, ಚೀತಾ ವಿಲ್ ಬಿ ರನ್ನಿಂಗ್ ಲೈಕ್ ದಿಸ್, isn't it? ಸೊ ಫ್ಯೂ ವಿಲ್ ಬಿ ಹಾಪಿಂಗ್, ಫ್ರಾಗು ಹಾಪ್ ಮಾಡುತ್ತೆ. ಆ್ಯಂಡ್ ವಿ ಹ್ಯೂಮನ್ ಬೀಯಿಂಗ್ಸ್ ವಾಕ್, isn't it? ಹಿಂಗೆ ನಡಿತೀವಿ. ಆ್ಯಂಡ್ ವಿ ಆಲ್ಸೋ ಸ್ವಿಮ್, ಬಟ್ ಫ್ಯೂ ಆ್ಯನಿಮಲ್ಸ್ ಲೈಕ್ ವಾಟರ್ ಬಾಡಿ ಆ್ಯನಿಮಲ್ಸ್, ಫಿಶ್, ಅದೆಲ್ಲ ನೀರಲ್ಲಿ ವಾಸವಾಗಿರುತ್ತೆ. ದೇ ಆಲ್ಸೋ swim, isn't it? Some of them show their movement by flying, ಹಾರಕ್ಕೆ ತೋರಿಸುತ್ತೆ. Some of them animal shows by flying. ಯಾವುದು? ಬರ್ಡ್ಸ್ಗಳೆಲ್ಲ ಹಾರಿ ಹಾರಿ ತೋರಿಸುತ್ತೆ ಅಲ್ವಾ? ಸೊ these are the few things they show their movements. And one more thing, plants, few plants are there. ಅದು ಯಾವುದು ಅಂದರೆ ಟಚ್ ಮೀ ನಾಟ್ ಅಂತ ಹೇಳ್ತೀವಿ. ನೀವು ನೋಡಿದರೆ ಟಚ್ ಮೀ ನಾಟ್ ಇಲ್ಲಿ ಕಾಣಿಸುತ್ತೆ ನೋಡಿ, ದಿಸ್ ಇಸ್ ಟಚ್ ಮೀ ನಾಟ್ ಪ್ಲಾಂಟ್. ಇದನ್ನು ಯಾಕೆ ಟಚ್ ಮೀ ನಾಟ್ ಅಂದರೆ ಮೈಮೋಸಾ ಪ್ಲಾಂಟ್ ಟಚ್ ಮೀ ನಾಟ್, ಅದು ಹೆಸರು ಹೇಳುತ್ತೆ, ನನ್ನ ಮುಟ್ಟಬೇಡಿ, ಟಚ್ ಮೀ ನಾಟ್. ಏನಕ್ಕೆ ಅಂದರೆ
ಯು ಕ್ಯಾನ್ ಸಿ ದಿಸ್ ಹಿಯರ್ ಇಮೇಜ್. ಅದನ್ನು ಮುಟ್ಟಿದ ತಕ್ಷಣ ಅದು ಹಿಂಗೆ ಕವರ್ ಆಗುತ್ತೆ. ಆ ಪ್ಲಾಂಟ್ನ ನೀವು ಜಸ್ಟ್ ಹಿಂಗೆ ಟಚ್ ಮಾಡಿದ್ರೆ ಅದು ಹಿಂಗೆ ಕವರ್ ಆಗುತ್ತೆ. ದಟ್ ಈಸ್ ಟಚ್ ಮಿ ನಾಟ್. ಅದನ್ನ ಟಚ್ ಮಿ ನಾಟ್ ಅಂತಾರೆ. ಅದಕ್ಕೆ ಫೀಲ್ ಆಗುತ್ತೆ, ನನ್ನನ್ನು ಯಾರೋ ಮುಟ್ತಾ ಇದ್ದಾರೆ, ನನ್ನ ಕಿತ್ತು ಬಿಡ್ತಾರೆ, ನನ್ನ ಕಾಪಾಡಿ ಅಂತ ಹೇಳುತ್ತೆ. ಓಕೆ. ಒನ್ ಮೋರ್ ಥಿಂಗ್, ಸನ್ಫ್ಲವರ್ ಬಂದು ಹಿಂಗೆ ಇಟ್ ಫೇಸಸ್ ಟುವರ್ಡ್ಸ್ ದಿ ಸನ್. ಎಷ್ಟು ರಿಯಾಲಿಟಿಕ್ ಆಗಿದೆ ಅಲ್ಲ. ಕ್ಯಾನ್ ಯು ಸಿ ಹಿಯರ್ ಸನ್ಫ್ಲವರ್ ಪ್ಲಾಂಟ್ ಫೇಸಿಂಗ್ ಟುವರ್ಡ್ಸ್ ದಿ ಸನ್. ಅದು ಬ್ಲೂಮ್ ಆಗುವಾಗ ಅದು ಸೂರ್ಯನ ಹತ್ರ ನೋಡ್ತಾ ಇರುತ್ತೆ. ಕ್ಯಾನ್ ಯು ಸಿ ಹಿಯರ್ ಇನ್ ದಿಸ್ ಇಮೇಜ್? ಎಸ್, ಕಾಣುತ್ತೆ ಅಲ್ವಾ? ಎಸ್, ದ ಸನ್ಫ್ಲವರ್ ಈಸ್ ಫೇಸಿಂಗ್ ಟುವರ್ಡ್ಸ್ ದಿ ಸನ್. Sunflower is facing towards the sun. Yes, these are the few things we see the feeling movements in the flower, isn't it? ಕಾಣುತ್ತಲ್ವ ನಿಮಗೆ? ಪಿಕ್ಚರ್ ಎಲ್ಲ ನೋಡಿದ್ರಿ ಅಲ್ವಾ? ಸೊ ಈಗ ಒಂದು ಸಣ್ಣ ವಿಡಿಯೋ ನೋಡ್ತೀರಾ ಯಾವ ಥರ ಅನಿಮಲ್ಸ್ ಮೂವ್ ಆಗುತ್ತೆ ಅನ್ನೋದು. ಗಾಟ್ ಇಟ್ ಚಿಲ್ಡ್ರನ್? ಒಂದು ಸ್ಮಾಲ್ ವಿಡಿಯೋ, ಯು ಕ್ಯಾನ್ ಸಿ ದಿ ಮೂಮೆಂಟ್ಸ್ ಆಫ್ ದಿ ಅನಿಮಲ್ಸ್. ಯು ಕ್ಯಾನ್ ಸಿ ದಿ ಮೂಮೆಂಟ್ಸ್ ಆಫ್ ದಿ ಅನಿಮಲ್. ಸಣ್ಣ ವಿಡಿಯೋದಲ್ಲಿ ನೋಡೋಣ. Now, let us move on to the next. Hope you enjoyed the video ಅನ್ಸುತ್ತೆ ಅಲ್ವಾ? ನೋಡಿದ್ರಿ ಅಲ್ವಾ ಯಾವ ಥರ ಅನಿಮಲ್ಸ್ ಮೂವ್ ಆಗೋದು, ಯಾವ ಥರ ಸ್ವಿಮ್ ಮಾಡೋದು, ಯಾವ ಥರ ಹಾರುತ್ತೆ ಅಂತ. ದಿಸ್ ಇಸ್ ದಿ ಮೂವ್ಮೆಂಟ್. ಓಕೆ, ಈಚ್ ಅನಿಮಲ್ ಮೂವ್ ಇನ್ ಎ ಡಿಫ್ರೆಂಟ್ ವೇ. ಸೊ ಲಿವಿಂಗ್ ಥಿಂಗ್ಸ್ ಹ್ಯಾವ್ ಲೈಫ್. ನಮಗೆ ಲೈಫ್ ಇದೆ, ಸೊ ನಾವು ಓಡಾಡ್ತೀವಿ. ಟು ಸೆಕ್ಯೂರ್ ಅವರ್ ಸೆಲ್ಫ್, ನಮಗೆ ಆಹಾರಕ್ಕೆ, ನಮಗೆ ರಕ್ಷಣೆಗೋಸ್ಕರ ನಾವು ಅಲ್ಲಿ ಇಲ್ಲಿ ಮೂವ್ ಮಾಡ್ತಾ ಇರ್ತೀವಿ. Now, let us move on to the living things grow. How they grow, let us see. Living things exhibit growth, and as they grow, the shape and size of their body also changes.
Growth in a living things takes place with time. For example, a human baby grows into an adult. Okay, so living things show their growth. How ನಾನು ಆಗಲೇ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಅಲ್ವಾ, ನೀವು ಮಗು ಇರ್ತೀರಲ್ವ, ನೀವು ಹುಟ್ಟಿದಾಗ ಸ್ಮಾಲ್ ಬೇಬಿ ಆಗಿರ್ತೀರಾ. ಆ್ಯಸ್ ಯು ಗ್ರೋ ಟಾಲ್, isn't it children? ಎಸ್. ಹೆಂಗೆ ಅಂದರೆ ನೀವು ನರ್ಸರಿಲಿದ್ದಾಗ ನಾನು ಇಷ್ಟಿದೆ, ನಿಮ್ದು ಹಳೆ ಫೋಟೋನ ತೆಗ್ದು ಹೊಸ ಫೋಟೋನ ಪಕ್ಕದಲ್ಲಿ ಇಟ್ಟು ನೋಡಿ. ಈಗಿರೋ ಕ್ಲಾಸಿಗೂ ನೀವು ಮಗು ಇದ್ದಾಗ ತೆಗ್ದಿರೋ ಫೋಟೋಗಳನ್ನು ಎರಡನ್ನೂ ಇಟ್ಟು ನೋಡಿ ನೀವು ಹೇಗೆ ಕಾಣಿಸ್ತೀರಿ ಅಂತ. ಆವಾಗ ಇಷ್ಟೇ ಇದ್ರಿ, ಆವಾಗ ನಿಮಗೆ 6 months ಬೇಬಿ, 7 month ಬೇಬಿ, 8 month ಬೇಬಿ ಅಂತೀರ. ಈಗ ನೀವು 6 years old, 7 years old ಅಂತ ನೀವು ಹೇಳ್ತೀರಾ. ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ ದಿ growth we see. And when we give, see here, now beautiful example for you. A baby seed grows into a plant and a calf grows into a cow. So the two examples they have given here. Can you see here? A baby plant or baby seed growing into a plant or a tree. Can you see the image? Isn't it? A baby seed is growing into a plant and a tree. Now, and a calf is nothing but ಆಕಳು ಅಂದರೆ ಹಸುದು ಮರಿನ ಹೇಳ್ತೀವಿ. ಆ ಮರಿ ಹಸು ಆಗೋದು, ಈ ಸಣ್ಣ ಮರಿಯಿಂದ ಹಸು ಆಗೋದು. ಕ್ಯಾನ್ ಯು ಸಿ ದಿಸ್ ಪಿಕ್ಚರ್? ಎಸ್, ಯು ಸಾ. ಇದನ್ನು ಗ್ರೋತ್ ಅಂತೀವಿ. ಸೊ ಇದು ಹೇಗೆ ಬೆಳೀತಾ ಹೋಗುತ್ತೆ ಅನ್ನೋದನ್ನ ನಾವು ನೋಡ್ತೀವಿ. ನಾವು ಸಿಮಿಲರ್ಲಿ ಈಗ ಏನಾದರೂ ಒಂದು ವಸ್ತು, ಟಾಯ್ ಕಾರ್ ಏನಾದರೂ ತಗೊಳ್ಳಿ ನೀವು, ಅಂದರೆ ಆಟ ಸಾಮಾನು ತೊಗೊತೀರಲ್ವ, ಅದು ಬೆಳೀತಾ ಹೋಗುತ್ತಾ? ಇಲ್ಲ, ಅದು ಮುರಿದೋಗುತ್ತೆ, ಇಲ್ಲ ಒಡೆದೋಗುತ್ತೆ. ಈಗ ಮಮ್ಮಿ ಡ್ಯಾಡಿ ಎಲ್ಲ ನಿಮಗೆ LKG UKG ಯಲ್ಲಿದ್ದಾಗ ನಿಮ್ಗೊಂದು ಏನಾದರೂ ಆಟ ಸಾಮಾನು ಕೊಡಿಸಿರ್ತಾರೆ. ಕರೆಕ್ಟ್ ಅಲ್ವಾ? ಅದನ್ನು ಇವತ್ತು ತನಕ ಬೆಳೀತಾನೆ ಇದೆಯಾ? ನೀವು ಹೇಗೆ ಗ್ರೋ ಆಗ್ತಾ ಇದ್ದೀರಾ ಅದೇ ಥರ ಅದು ಬೆಳೀತಾ ಇರುತ್ತಾ? ಇಲ್ಲ, ಇಟ್ ಹ್ಯಾಸ್ ಬ್ರೋಕನ್, ಅಂದರೆ ಇಷ್ಟೊತ್ತಿಗೆ ಒಡೆದೋಗಿರುತ್ತೆ, ಇಲ್ಲ ಹಾಳಾಗೋಗಿರುತ್ತೆ. ಕರೆಕ್ಟ್ ಅಲ್ವಾ? ವಿ ಹ್ಯಾವ್ ಲೈಫ್, ವಿ ಗ್ರೋ. ನಾವು ಲೆಟ್ ಅಸ್ ಸಿ ಒಂದು ಸ್ಮಾಲ್ ಎಕ್ಸ್ಪೆರಿಮೆಂಟ್ ಫಾರ್ ಯು ಚಿಲ್ಡ್ರನ್. ವಿಲ್ ಹ್ಯಾವ್ ಎ ಸ್ಮಾಲ್ ಎಕ್ಸ್ಪೆರಿಮೆಂಟ್. ದಿಸ್ ಆ್ಯಕ್ಟಿವಿಟಿ ಯು ಆರ್ ಗೋಯಿಂಗ್ ಟು ಡೂ ಅಟ್ ಹೋಮ್. ಆಯಿತಾ? ಮನೇಲಿ ಖಂಡಿತ ಮಾಡಿ ನನಗೆ ಹೇಳಬೇಕು ನೆಕ್ಸ್ಟ್ ಕ್ಲಾಸಲ್ಲಿ ಏನಾಗುತ್ತೆ ಅನ್ನೋದನ್ನ. ಡೋಂಟ್ ಫರ್ಗೆಟ್ ಚಿಲ್ಡ್ರನ್, ಈ ಆ್ಯಕ್ಟಿವಿಟಿ ನೀವು ಮಾಡಲೇಬೇಕು. ಓಕೆನಾ? ಮನೇಲಿ ಮಾಡಿ ತೋರಿಸ್ಬೇಕು. ನಾವು ಇದು ಕಾಣಿಸುತ್ತಾ? ಕ್ಯಾನ್ ಯು ಸಿ ಹಿಯರ್? ಐ ಹ್ಯಾವ್ ಟೇಕನ್ 2 glasses. ಏನು ತೊಗೊಂಡಿದ್ದೀನಿ? 2 glasses ತೊಗೊಂಡಿದ್ದೀನಿ. ವಾಟ್ ಹ್ಯಾವ್ ಟೇಕನ್ ಚಿಲ್ಡ್ರನ್? 2 glasses I have taken. 2 glasses ತೊಗೊಂಡಿದ್ದೀನಿ. ಕ್ಯಾನ್ ಯು ಸಿ ಹಿಯರ್? ಅದಕ್ಕೆ ವಾಟ್ ಐ ಹ್ಯಾವ್ ಪುಟ್ ಸಾಯಿಲ್. ಎರಡಕ್ಕೂ ನಾನು ಮಣ್ಣನ್ನು ಹಾಕಿದ್ದೀನಿ. ನಾವು I am putting seeds to it. Can you see here? Seeds ಹಾಕ್ತಾ ಇದ್ದೀನಿ. This is green gram. ನಾನು ಹಾಕ್ತಿರೋದು green gram. I am putting to this soil. Okay. ಇದಕ್ಕೆ green gram ಹಾಕಿದ್ದೀನಿ. You can observe, I think green gram ಹಾಕಿದ್ದೀನಿ. ಹಾಗೆ now this is, what is this? You can see this is a stone or a pebbles, you can say. ಇದನ್ನ ಸ್ಟೋನ್ ಅಥವಾ ಪೆಬಲ್ಸ್ ಅಂತ ಹೇಳ್ಬೋದು. ಸೊ ದಿಸ್ ಐ ಆಮ್ ಪುಟ್ಟಿಂಗ್ ಟು ದಿ ಮಣ್ಣಲ್ಲಿ ಹಾಕಿದ್ದೀನಿ. ಸೊ ಐ ಹ್ಯಾವ್ ಟೇಕನ್ 2 things ಹಿಯರ್. ಕ್ಯಾನ್ ಯು ಸಿ ಹಿಯರ್? ಒಂದರಲ್ಲಿ ಕಲ್ಲು ಹಾಕಿದ್ದೀನಿ, ಒಂದರಲ್ಲಿ ಸೀಡ್ ಹಾಕಿದ್ದೀನಿ. ಯು ಕ್ಯಾನ್ ಅಬ್ಸರ್ವ್. ಓಕೆ. ನಾವು ಪೋರ್ ದಿ ವಾಟರ್ ಫಾರ್ ಇಟ್. ಓಕೆ, pour the water for it. Pour the water for it, and you can replace in one stand or outside anywhere. Okay, you can see the movement. You should observe here whether this stone or a pebble will grow or this sprouted seeds will grow.
ಸೊ ದಿಸ್ ಎಕ್ಸ್ಪೆರಿಮೆಂಟ್ ವಿಲ್ ಪ್ರೂವ್ ಯು ದ್ಯಾಟ್ ವಿಚ್ ಗ್ರೋಸ್ ಲಿವಿಂಗ್ ಥಿಂಗ್ಸ್ ಗ್ರೋ ಅನ್ನೋದಕ್ಕೆ ಈ ಎಕ್ಸ್ಪೆರಿಮೆಂಟ್ ನೀವು ಮನೇಲಿ ಮಾಡಲೇಬೇಕು ಖಂಡಿತ. ಯಾಕಂದರೆ ಇಲ್ಲಿ ನಾನು ಒಂದರಲ್ಲಿ ಧಾನ್ಯಗಳನ್ನ ಹಾಕಿದ್ದೀನಿ, ಇನ್ನೊಂದರಲ್ಲಿ ಕಲ್ಲನ್ನು ಹಾಕಿದ್ದೀನಿ, ಎರಡಕ್ಕೂ ಮಣ್ಣು ಮತ್ತು ನೀರು ಎರಡೂ ಹಾಕಿದ್ದೀನಿ. ಬಟ್ ಯಾವುದು ಬೆಳೆಯುತ್ತೆ ಅಂತ ನೀವು ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ನನಗೆ ಹೇಳಬೇಕು. ಹೋಪ್ ಯು ಅಂಡರ್ಸ್ಟುಡ್. ಐ ಥಿಂಕ್ ಟುಡೇಸ್ ಟಾಪಿಕ್ ವಾಸ್ ಲಿವಿಂಗ್ ಥಿಂಗ್ಸ್ ಮೂವ್ ಆ್ಯಂಡ್ ಲಿವಿಂಗ್ ಥಿಂಗ್ಸ್ grow. Hope you will understood. I think